ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ಈ ವಿಡಿಯೋ ಯಾಕಪ್ಪ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ಪಾರ್ಸಲ್ ಜೊತೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈ ಪಾರ್ಸಲ್ಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸು ಪರ್ಚೇಸ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೀಶೋಯಿಂದ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ. ನಾನು ಈ ಥರ ಮೀಶೋಯಿಂದ ಯಾವುದೂ ಆಲ್ಮೋಸ್ಟ್ ನಾವು ಒಂದು 3 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ ಅನಿಸುತ್ತೆ. ಅದು ಬಿಟ್ಟರೆ ಮತ್ತೆ ಯಾವುದೂ ಪರ್ಚೇಸ್ ಮಾಡಿರಲಿಲ್ಲ ನಾನು ಮೀಶೋಯಿಂದ. ಫಸ್ಟ್ ಟೈಮು ರಿಟರ್ನ್ ಗಿಫ್ಟ್ಗೆ ಅಂತೇಳಿ ಮೀಶೋಯಿಂದ ಕೊಡೋಣ ನೋಡಿ. ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ನಲ್ಲ, ಅದನ್ನೆಲ್ಲ ನೋಡಿ ಆರ್ಡ್ರ್ ಮಾಡಿ ನೋಡೋಣ ಅಂತೇಳಿ ಒಂದು ಸತಿ ಆರ್ಡ್ರ್ ಮಾಡಿದೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ. ನಾನು ಆ್ಯಕ್ಚುಲಿ ಪ್ರತಿ ಸಾರಿನೂ ಯಾವಾಗ್ಲೂ ತೆಂಗಿನಕಾಯಿ, ಹಣ್ಣು, ಹೂವು ಅದನ್ನೇ ಕೊಟ್ಟರೆ ಯುನೀಕ್ನೆಸ್ ಅನಿಸಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿ ತಿಂತಾರೆ, ಮತ್ತು ಯೂಸ್ ಆಗೋದು ಇಲ್ಲ ಅವರಿಗೆ, ಮತ್ತು ಏನೂ ಯೂಸ್ ಆಗೋಲ್ಲ, ಮತ್ತು ನೆನಪಲ್ಲೂ ಇಟ್ಕೊಳ್ಳೋಲ್ಲ ಇಂಥವ್ರು ಕೊಟ್ಟಿದ್ದು ಅಂತೇಳಿ. ಸೊ ಅದಕ್ಕೋಸ್ಕರ ಪ್ರತಿ ಸಾರಿನೂ ಆಮೇಲೆ ಬ್ಲೌಸ್ ಪೀಸ್ ಅಂತೂ ಸೇಮ್ ಇದೇ ಪ್ರೈಸಿಗೆ ಬ್ಲೌಸ್ ಪೀಸ್ ಬರೋದು. ಒಂದು 10 ಪೀಸಸ್ಸು ಏನೋ ಇರುತ್ತೆ, ಅದಕ್ಕೆ ಒಂದಷ್ಟು ದುಡ್ಡು ಹೇಳ್ತಾರೆ, ಇಲ್ಲ 15 ಪೀಸಸ್ಗೂ ಎಷ್ಟು ಹೇಳ್ತಾರೆ. ಸೊ ಅದೇ ಪ್ರೈಸ್ಗೆ ನನಗೆ ಈ ಗಿಫ್ಟ್ ಸಿಕ್ತು. ಅದಕ್ಕೋಸ್ಕರ ಬ್ಲೌಸ್ ಪೀಸು ಅದೆಲ್ಲ ಕೊಟ್ಟರೆ ಸುಮ್ಮನೆ ಅವರು ಮತ್ತೆ ಯಾರಿಗಾದ್ರೂ ರಿಟರ್ನ್ ಕೊಡ್ತಾರೆ ಬೇರೆ ಕುಂಕುಮ ಕೊಡೋರಿಗೆ, ಇಲ್ಲ ಅಂತಂದರೆ ಸುಮ್ಮನೆ ಅವ್ರು ಹೊಲಿಸ್ಕೊಳ್ಳೋಕ್ಕೂ ಆಗಲ್ಲ, ಅದೆಲ್ಲ ಹಂಗೆ ಇಟ್ಕೊತಾರೆ. ಅದಕ್ಕೋಸ್ಕರ ಯೂಸ್ಫುಲ್ ಆಗೋ ಥರ ಇರಲಿ ಅಂತೇಳಿ ಆಲ್ಮೋಸ್ಟ್ ನಾನು ಥಿಂಕ್ ಮಾಡಿರೋ ಥರ ಈ ಥರದ್ದು ಯೂಸ್ ಮಾಡ್ತಾರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ, ವಾಕಿಂಗ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ. ನಮ್ಮ ಲೇಔಟಲ್ಲಿ ಎಸ್ಪೆಷಲಿ ಇರೋರೆಲ್ಲ ಜಾಸ್ತಿ ವಾಕ್ ಮಾಡ್ತಾರೆ, ಯಾಕಂದರೆ ಪಾರ್ಕ್ ನಮ್ಮ ಲೇಔಟ್ ಒಳಗಡೆ ಇರೋದ್ರಿಂದ ವಾಕಿಂಗೆಲ್ಲ ಹೋಗ್ತಾ ಇರ್ತಾರೆ. ಸೊ ನಾನು ನಮ್ಮ ಲೇಔಟಲ್ಲಿರೋರನ್ನೇ ಅಲ್ವಾ ಜಾಸ್ತಿ ಕರೆಯೋದು, ಯೂಸ್ ಆಗೋ ಥರನೇ ಅಂತೇಳಿ ಥಿಂಕ್ ಮಾಡಿ ಆ ಥರನೇ ಕೊಡ್ತಾಯಿದ್ದೀನಿ. ಸೊ ಅದಕ್ಕೆ ತರಿಸಿದ್ದೀನಿ. 12 ಪೀಸ್ ತರಿಸ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಅದಕ್ಕೆ ಎಷ್ಟಾಯಿತು, ಹೇಗಿದೆ ಅಂತ ಎಲ್ಲ ನೋಡೋಣ ಬನ್ನಿ, ನೋಡೋಣ. ನೋಡ್ತಾ ಇದ್ದೀರಾ, ನೋಡ್ತಾ ಇರ್ಬೋದು. 12 ಪೀಸಸ್ ಆಫ್ ಬ್ಯಾಗ್ಸ್ ತರಿಸ್ಕೊಂಡಿರೋದು ನಾನು. ಹ್ಯಾಂಡ್ ಬ್ಯಾಗ್ಸ್ ಥರ ಇದು ಸಿಂಪಲ್ಲಾಗಿ. ಈ ನಾವು ಬ್ಲೌಸ್ ಪೀಸು ಬೇಕಾದ್ರೆ ಹಾಕಿ ಕೊಡ್ಬೋದು. ಇದರಲ್ಲಿ ಹಣ್ಣು, ಎಲೆ, ಅರಿಶಿನ, ಕುಂಕುಮ ಅದಷ್ಟು ಹಾಕ್ಕೊಡ್ಬೋದು ಅಂಥೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಯೂನಿಕ್ನೆಸ್ ಇರಲಿ ಅಂತ ಅಷ್ಟೇನೆ. ಯಾಕಂದರೆ ಪ್ರತಿ ಸರಿ ಎಲೆ, ಅಡಿಕೆ, ಹಣ್ಣು ಕಂಪಲ್ಸರಿ ಕೊಡಲೇಬೇಕು. ಅದ್ರ ಜೊತೆಲಿ ಕಾಯಿ ಕೊಟ್ಟರೆ ಯೂಸ್ಫುಲ್ಲು ಇರೋಲ್ಲ, ಮತ್ತು ಬ್ಲೌಸ್ ಪೀಸ್ ಕೊಟ್ಟರೆ ಅಂತ ಇನ್ನೂ ಯೂಸ್ಫುಲ್ ಇರೋಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಲ್ಲ ನೋಡಿ. ಇದ್ರ ಡಿಸೈನ್ ಎಲ್ಲ ಥ್ರೆಡ್ ವರ್ಕಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಕೆಳಗಡೆ ಈ ಥರ ಏನಾದ್ರೂ ಪ್ಯಾಕ್ ಮಾಡಿ ಇಟ್ಟಾಗ ಈ ಥರ ಕೂತ್ಕೊಳ್ಳೋದಕ್ಕೂ ಒಂಥರ ಬೇಸ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿದೆ. ಎಲ್ಲೂ ಸ್ಟಿಚ್ ಡ್ಯಾಮೇಜ್ ಇರ್ಬೋದು, ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ 2 ಜಿಪ್ಸ್ ಇದ್ದಾವೆ. ಒಂದು ಸೆಂಟರ್ ಜಿಪ್ಪು ನೋಡ್ತಾ ಇರ್ಬೋದು, ಸೆಂಟರ್ ಜಿಪ್ಪು ನೋಡಿ ಇಷ್ಟು ದೊಡ್ಡದಿದೆ, ಒಂದು ಅರ್ಧ ಕೈಯಷ್ಟು ಹೋಗುತ್ತೆ ಮುಂಗೈ. ಒಳಗಡೆನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಫಸ್ಟ್ ಜಿಪ್ಪು, ಮತ್ತು ಹಿಂದೆ ಈ ಜಿಪ್ಪು, ಹಿಂದೆನೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಇದೆ, ಮೊಬೈಲೆಲ್ಲ ಇಟ್ಕೊಬೋದು. ಹೇಳ್ಬೇಕು ಅಂತಂದರೆ ಈ ನಾವೆಲ್ಲ ಔಟಿಂಗ್ಗೆ ಸಿಂಪಲ್ಲಾಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ, ಇದು ಮ್ಯಾರೇಜ್ಗೆ ಅದಕ್ಕೆಲ್ಲ ಎತ್ಕೊಂಡು ಹೋಗೋದಕ್ಕೂ ಚೆನ್ನಾಗಿದೆ. ಒಂಥರ ಸಿಲ್ಕ್ ಕ್ಲಾತಲ್ಲಿ ಬಂದಿದೆ. ಇದ್ರು ಥ್ರೆಡ್ ವರ್ಕು ನೋಡ್ತಾ ಇರೋದು ಕಲರ್ಫುಲ್ಲಾಗಿ ಸಿಕ್ಕಾಬಟ್ಟೆ ಯುನೀಕ್ ಅನಿಸ್ತು ನನಗೆ. ಇದೊಂಥರ ಆ್ಯಕ್ಚುಲಿ ಇದೇ ಥರದ್ದು ಹ್ಯಾಂಡ್ ಪರ್ಸ್ ನೋಡಿದ್ದೆ ನಾನು, ಯಾಕಂದರೆ ಮೊಬೈಲು ಮತ್ತು ದುಡ್ಡೆಲ್ಲ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ಆಮೇಲೆ ಅಂದ್ಕೊಂಡೆ ಹ್ಯಾಂಡ್ ಪರ್ಸ್ ಅಂದರೆ ಬರೀ ಕೈಯಲ್ಲಿ ಹಿಂಗೆ ಇಟ್ಕೋಬೇಕು, ಇದಾದರೆ ಸುಮ್ಮನೆ ಈ ಥರ ಹ್ಯಾಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಇದು ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ತೊಗೊಂಡೆ. ಜಿಪ್ಪು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಫಿನಿಶಿಂಗಲ್ಲಿ ಸ್ವಲ್ಪ ಅದು ಸ್ಟಿಚ್ ಮಾಡಿದಾರಲ್ಲ, ಮಧ್ಯದಲ್ಲಿ ಈ ಥರ ಥ್ರೆಡ್ ಬಂದಿದೆ ಅಷ್ಟೇ. ಅದು ಬಿಡ್ತು ಅಂತ ಹೇಳಿದ್ರೆ ನನಗಂತೂ ಮಸ್ಟ್ ರೆಕಮೆಂಡೆಡ್ ಪ್ರಾಡಕ್ಟು. ಮೀಶೋಯಿಂದ ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ, ರಿಟರ್ನ್ ಗಿಫ್ಟ್ ಏನಾದ್ರೂ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ತುಂಬ ಹುಡುಕಿ ಯಾವ್ದು ಕೊಡೋದು ಅಂಥೇಳಿ ಫಸ್ಟ್ ಒಂಥರ ಬ್ಯಾಂಗಲ್ ಬಾಕ್ಸ್ ನೋಡಿದೆ, ರೌಂಡ್ದು ಈ ಥರದ್ದು. ಬಟ್ ಅದು ಒಂದು 4 ಬಳೆ ಇಟ್ಕೋಬೋದು ಅಷ್ಟೇ. ಅಂದರೆ ಚಿನ್ನದ ಬಳೆಗಳು ಆ ಥರ ಇದ್ರೆ ಇಟ್ಕೋಬೋದು, ಗಾಜಿನ ಬಳೆಗಳ ಸ್ಟೋರ್ ಮಾಡೋ ಅಷ್ಟಂತೂ ಅದು ಇದಿಲ್ಲ. ಇಲ್ಲಾಂದರೆ ಅವ್ರೇನಾದ್ರೂ ವೆಕೇಷನ್ಗೆ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀವಿ ವೆಕೇಷನ್ಗೆ ಅಂತ ಹೇಳಿದ್ರೆ, ಆವಾಗ ಬಳೆಗಳನ್ನ ಹಾಕ್ಕೊಂಡು ಹೋಗೋದಕ್ಕೆ, ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ಇದಾದರೆ ಡೈಲಿನೂ ಯೂಸ್ ಮಾಡ್ತಾರೆ, ಮತ್ತು ಎಲ್ಲಾದರೂ ಹೋಗ್ಬೇಕಾದ್ರೂ ಯೂಸ್ ಮಾಡ್ತಾರೆ. ನನ್ನ ನೆನಪು ಇಟ್ಕೊತಾರೆ ಇಲ್ಲಿ ಇವ್ರು ಕೊಟ್ಟಿದ್ದು ಅಂತೇಳಿ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ನಿಜವಾಗ್ಲೂ. 12 ಪೀಸಸ್ ಆರ್ಡರ್ ಮಾಡಿದ್ದೀನಿ. ಎಷ್ಟು ಜನ ಬರ್ತಾರೋ ನೋಡಬೇಕು. ಅದ್ರ ಮೇಲೆ
ಮುತ್ತೈದೆಯರು ಅದ್ರ ಮೇಲೂ ಬಂತು ಅಂತ ಹೇಳಿದ್ರೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ನೋಡ್ಕೊತೀನಿ. ಬಟ್ 12 ಪೀಸ್ ತನಕ ತರಿಸ್ಕೊಂಡಿದ್ದೀನಿ ನಾನು. ಇದನ್ನು ನೋಡಬೇಕು ಎಲ್ಲರಿಗೂ ಇಷ್ಟ ಆಗುತ್ತಾ ಅಂತೇಳಿ. ಆ್ಯಕ್ಚುಲಿ ನನಗೆ ಇದು 4ನೇ ವರ್ಷ ವರಮಹಾಲಕ್ಷ್ಮಿ ಮಾಡ್ತಾ ಇರೋದು. ನಾನು ಫಸ್ಟ್ ವರ್ಷದಿಂದ ಯಾವಾಗ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನೋ ಅವಾಗಿಂದನೂ ಎಲ್ಲನೂ ಒಳ್ಳೆಯದೇ ಆಗ್ತಾಯಿದೆ. ಮಧ್ಯದಲ್ಲಿ ಏರುಪೇರು ಇದ್ದಿದ್ದೇನೆ, ಅದು ಬಿಟ್ಟು ನಾನು ನೆನೆಸ್ಕೊಂಡಿರೋ ಪ್ರಕಾರ ಎಲ್ಲನೂ ಆಗ್ತಾಯಿದೆ. ಸೊ ಅದಕ್ಕೋಸ್ಕರನೇ ನಾನು ಬಿಡದೇ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇರೋದು. ನನಗೆ ಸಪೋರ್ಟಿಗೆ ಅಂತೇಳಿ ನಮ್ಮ ಹಸ್ಬೆಂಡು ಫಸ್ಟ್ ಸೆಕೆಂಡ್ ಇಯರ್ ಇದ್ದರು. 3rd ಇಯರಲ್ಲಿ ಲಾಸ್ಟ್ ಇಯರ್ ಅಂತೂ ಇರಲೇ ಇಲ್ಲ, ಅವ್ರು ಆಫೀಸ್ಗೆ ಹೊರಟೋಗ್ಬಿಟ್ಟಿದ್ರು. ಪಾಪ ನನ್ನ ಮಗಳೇ ಅದು ಇದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ಲು, ನಾನು ಒಬ್ಬಳೇ ಮಾಡಿದ್ದೆ. ಅದರದ್ದು ಪ್ರೀವಿಯಸ್ ಬ್ಲಾಗ್ ಎಲ್ಲ ಹಾಕಿದ್ದೀನಿ ನೋಡಿ, ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿಕೊಂಡೆ, ಏನು ಒಬ್ಬಳೇ ಮಾಡಿಕೊಂಡೆ ಅಂತೇಳಿ. ಆಲ್ಮೋಸ್ಟು ನೆಕ್ಸ್ಟ್ ಗುರುವಾರದ ದಿನ ನಿದ್ದೆನೇ ಮಾಡಿರಲ್ಲ ಅನಿಸುತ್ತೆ. ನೈಟು 1 o'clock 2 o'clock ಆಗಿರುತ್ತೆ ಮಲಗೋದು. ಮತ್ತು 1 hour ಮಲಗಿ ಮತ್ತೆ ಎದ್ದೇಳೋದು, ಅದೆಲ್ಲ ಕೆಲಸ. ಹಬ್ಬ ಅಂದಮೇಲೆ ಹಂಗೇನೆ ಅಲ್ವಾ. ಬಟ್ ಇಟ್ಸ್ ಓಕೆ, ನನಗೇನು ಅದೇನು ಮ್ಯಾಟರ್ ಅನಿಸಲ್ಲ. ಯಾಕಂದರೆ ಮನಸ್ಫೂರ್ತಿಯಿಂದ ಪೂಜೆ ಮಾಡಬೇಕು ಅಂತೇಳಿ. ಮತ್ತು ನಾನು ನಿದ್ರೆ ಮಾಡೋದಕ್ಕೂ ನಿದ್ರೆ ಮಾಡಿಬಿಡ್ಬೇಕು ಅಂತೇಳಿ ಇದು ಮಾಡಲ್ಲ. ಪೂಜೆ ಮಾಡಬೇಕು ಅಂದರೆ ಮಾಡಲೇಬೇಕು, ಆ ಥರ ನಾನು. ಸೊ ಇಟ್ಸ್ ಓಕೆ ಅಂತೇಳಿ ವರ್ಷಕ್ಕೊಂದ್ಸತಿ ಅಲ್ವಾ, ಕಷ್ಟಪಟ್ಟರು ಪರವಾಗಿಲ್ಲ ಅಂತೇಳಿ ಇಷ್ಟಪಟ್ಟು ಮಾಡ್ತೀನಿ ನಾನು, ಕಷ್ಟ ಅಂತ ಅಲ್ಲ. ಈ ವರ್ಷ 4ನೇ ವರ್ಷ ಹಬ್ಬ ಮಾಡ್ತಾ ಇರೋದು. ಮೊದಲು ನಾನು ಸ್ಟಾರ್ಟ್ ಮಾಡಿದ್ದು ತೆಂಗಿನಕಾಯಿ ಹಣ್ಣು ಕೊಡೋದ್ರಿಂದ. ಬಟ್ ಇವಾಗ ಈ ಚಿಕ್ಕದಾದ ಬ್ಯಾಗ್ನ ಕೊಡೋಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಅದೇ ಥರ ಮುಂದಕ್ಕೂ ಒಳ್ಳೆ ಸಪೋರ್ಟು ಎಲ್ಲ ಸಿಕ್ಕಿ ನಮ್ಮ ಫ್ಯಾಮಿಲಿ ಕಡೆಯಿಂದನೂ ನಿಜವಾಗ್ಲೂ ಸಪೋರ್ಟ್ ಇದೆ. ನಾನೇನು ಇವಾಗ ಕಷ್ಟಪಡ್ತಿದ್ದೀನಿ ಎಲ್ಲದಕ್ಕೂ ನಮ್ಮ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮಾವನೂ ಅಷ್ಟೇ ನನ್ನ ಮಗಳನ್ನ ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾರೆ. ನನ್ನ ಕೋ-ಸಿಸ್ಟರು ಅವರು ಎಲ್ಲರೂ ನಾನೇನಾದರೂ ಇಲ್ಲ ಅಂತ ಹೇಳಿದ್ರೆ ಅವಳನ್ನ ಅಲ್ಲಿ ಬಿಟ್ಟೋದ್ರೆ ನಮ್ಮ ಅತ್ತೆ ಮನೇಲಿ ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಅಂತೂ ಆಫ್ಕೋರ್ಸ್ ವರ್ಕಿಂಗ್ ಪ್ಲಸ್ ವರ್ಕಿಂಗ್ ಮದರ್ಸ್ಗಂತೂ ನಿಜವಾಗ್ಲೂ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಏನೇ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ ನಮ್ಮ ಹಸ್ಬೆಂಡ್ ಸಪೋರ್ಟು. ಈಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಈಸ್ ವೆರಿ ಸಪೋರ್ಟಿವ್. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ಕೇರ್ ಮಾಡ್ತಾರೆ. ಪುಣ್ಯ ಮಾಡಿದ್ದೆ ಅಂತ ಅವ್ರನ್ನ ಪಡೆಯೋದಕ್ಕೆ. ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಮಗನನ್ನ ನನಗೆ ಕೊಟ್ಟಿರೋದಕ್ಕೆ. ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೇ ನಾನು ಇಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಇರೋದು. ಇಲ್ಲಾಂತಂದರೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇರಲಿಲ್ಲ. ನಾನು ಅಷ್ಟೇ ಎಫರ್ಟ್ ಆಗ್ತಾಯಿದ್ದೀನಿ. ಯೂಶ್ವಲಿ ನಾನು ಮಲಗೋದೇ ಒಂದು 11 o'clock ಆಗ್ತಾಯಿದೆ. ಇತ್ತೀಚೆಗಂತೂ 11-11:30. ಯಾಕಂತಂದರೆ ಎಲ್ಲನೂ ಮುಗಿಸಿ ನನ್ನ ಮಗಳದ್ದು ರೂಟೀನ್ ಏನಿದೆ ಅದೆಲ್ಲ ಮುಗಿಸಿನೇ ನಾನು ಏನಿದ್ರು ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದು. ಏನಂತಂದರೆ ಎಡಿಟಿಂಗು, ವೀಡಿಯೋ ಅದೆಲ್ಲ ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನಾನು. ಎಲ್ಲನೂ ಅವಳದೆಲ್ಲ ಮುಗಿಸಿ ಅವಳನ್ನ ಮಲಗಿಸಿದ ಮೇಲೆ ನನ್ನ ಕೆಲಸಗಳು ಮಾಡ್ಕೊಳ್ಳೋದು. ಸೊ ಅದರಿಂದನೇ ಒಂದು 2 hour 3 hour ಎಕ್ಸ್ಟೆಂಡ್ ಆದರೂ ಆಗ್ಬಿಡುತ್ತೆ ಅನಿಸುತ್ತೆ, 12 ಗಂಟೆ ಆದ್ರೂ. ಇಟ್ಸ್ ಓಕೆ, ಈ ಏಜಲ್ಲಿ ಕಷ್ಟಪಡ್ದೆ ಇನ್ಯಾವಾಗಲೂ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತೇಳಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಬೇಕು. ಹೋಪ್ ಫಾರ್ ದ ಬೆಸ್ಟ್. ಈ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಬೋದು ನೀವು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇನ್ನೊಂದೇನಂತಂದರೆ ನಮ್ಮ ಅಪ್ಪ ಅಮ್ಮನ ಜಾಸ್ತಿ ಮಿಸ್ ಮಾಡ್ಕೋತೀನಿ ಯಾವಾಗಲೂ. ಈ ವರ್ಷ ಆ್ಯಕ್ಚುಲಿ ಬನ್ನಿ ಅಂತ ಹೇಳಿದ್ದೀನಿ, ನೋಡ್ಬೇಕು ಏನು ಮಾಡ್ತಾರೆ ಅಂತೇಳಿ. ಅಟ್ಲೀಸ್ಟ್ ನಮ್ಮ ಅಮ್ಮನಾದರೂ ಕಳಿಸಿ ಅಂತ ಹೇಳಿದ್ದೀನಿ ನಮ್ಮ ಅಪ್ಪನಿಗೆ. ಲಾಸ್ಟ್ ಇಯರ್ ಬಂದಿರಲಿಲ್ಲ ಅವರು, ಫಸ್ಟ್ ಇಯರು ಬಂದಿರಲಿಲ್ಲ, ಸೆಕೆಂಡ್ ಇಯರ್ ಬಂದಿದ್ದರು. ಅದಕ್ಕೇ ಈ ಸತಿ ಬನ್ನಿ ಅಂತ ಹೇಳಿದ್ದೀನಿ, ನೋಡ್ಬೇಕು ಏನು ಮಾಡ್ತಾರೆ ಅಂತೇಳಿ. ಫುಲ್ಲು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅಂತ ಹೇಳಿದ್ರೆ. ಆವಾಗ ಅಂದರೆ ನಮ್ಗೆ ಅಷ್ಟೊಂದು ಸ್ಟ್ರೆಂತ್ ಎಲ್ಲ ಇರಲಿಲ್ಲ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋರು, ಮಾಡೋರು ಯಾರೂ ಇರಲಿಲ್ಲ. ಅದನ್ನು ಕೂರಿಸಿದ್ಮೇಲೆ ಆಮೇಲೆ 2 ದಿನ ಕೂರಿಸ್ಬೇಕು, ಕದಲಿಸ್ಬೇಕು, ಅದೆಲ್ಲ ತುಂಬ ಕೆಲಸ ಅಲ್ವಾ. ಸೊ ಅದಕ್ಕೆ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ತಾಯಿ ಸ್ಟ್ರೆಂತ್ ಕೊಟ್ಟಿದ್ದಾಳೆ. ಸೊ ಅದಕ್ಕೋಸ್ಕರ ನನ್ನ ಆಸೆ ಈಡೇರಿಸ್ಕೋಬೇಕು, ತಾಯಿನ ಬರ್ಮಾಡ್ಕೋಬೇಕು ಮನೆಗೆ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಬರೀ ಹೇಳ್ತಾನೆ ಇರ್ತೀನಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿಕೊಂಡೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇನ್ನೂ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೀನಿ, ಅದು ಯಾವುದೂ ಇನ್ನೂ ಬಂದಿಲ್ಲ. ಸೊ ನಾನು ಬರ್ತಿದ್ದಂಗೆ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನೆಲ್ಲ, ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಗಿಫ್ಟ್ ಕೊಟ್ಟವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಎಳೆದ್ರೂ ಈ ಥರ ಇಲ್ಲೆಲ್ಲ ನೂಲು ಬಿಟ್ಕೊತಲ್ಲ, ಆ ಥರ ಏನೂ ಬಿಟ್ಕೊತಾ ಇಲ್ಲ. ಸೊ ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗೇ ಬಂದಿದೆ ಕ್ವಾಲಿಟಿ. ನಾನು ಈ ಪ್ರಾಡಕ್ಟಿಗೆ ಕೊಟ್ಟಿದ್ದು 12 ಪೀಸಸ್ಗೆ 352 or 362 rupees ಅನಿಸುತ್ತೆ. 400 rupees ಒಳಗಡೆ ಇದಕ್ಕೆ 12 ಪೀಸಸ್ ಕೊಟ್ಟಿದ್ದು ನಾನು. ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು ನನಗೆ ಕೊಟ್ಟಿದ್ದಕ್ಕೂ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.
ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದನ್ನು ತಗೊಂಡಿದ್ದು ಮೀಶೋಯಿಂದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.